ನಾಗಮಂಗಲದ ಕಾಡಅಂಕನಹಳ್ಳಿಯಲ್ಲಿ ಡೈರಿ ಗಲಾಟೆಯಾಗಿದ್ದು ಬೇಗ ಮುರಿದು ಡೈರಿಯ ಕಚೇರಿಯನ್ನ ಓಪನ್ ಮಾಡಿದ್ದಾರೆ ಜನ. ಮನ್ಮಲ್ ಮಾಜಿ ನಿರ್ದೇಶಕ ನೆಲ್ಲಿಗೆರೆ ಬಾಲು ಅವರ ನೇತೃತ್ವದಲ್ಲಿ ಈಗ ಜನ ಡೈರಿಯ ಬೀಗವನ್ನ ಮುರಿದು ಓಪನ್ ಮಾಡಿದ್ದಾರೆ ಕಚೇರಿಯನ್ನ. ಮನ್ಮಲ್ ಮಾಜಿ ನಿರ್ದೇಶಕರ ನೇತೃತ್ವದಲ್ಲಿ ಈ ಒಂದು ವಿಚಾರ ನಡೆದಿರೋದು. ಹಾರೆಯಿಂದ ಡೈರಿಯ ಬೀಗವನ್ನ ಮುರಿದಿದ್ದಾರೆ, ಅಲ್ಲಿ ಒಳಗೆ ಹೋಗಿದ್ದಾರೆ. ಡೈರಿ ಕಟ್ಟಡ ಉದ್ಘಾಟನೆಗೆ ಸಚಿವರಾಗಿರುವಂತಹ ಚಲುವರಾಯಸ್ವಾಮಿ ಅವರನ್ನ ಕರೀಲಿಲ್ಲ ಅನ್ನುವಂತಹ ಕೋಪ ಚಲುವರಾಯಸ್ವಾಮಿ ಅವರಿಗೆ ಅಂತ ಇವರು ಆರೋಪ ಮಾಡ್ತಿದ್ದಾರೆ. ಇದೇ ಕಾರಣಕ್ಕಾಗಿ ರಾಜಕೀಯ ನಡೀತಾ ಇದೆ ಅಂತ ಹೇಳಿ ನೆಲ್ಲಿಗೆರೆ ಬಾಲು ಆರೋಪವನ್ನ ಮಾಡಿದ್ದಾರೆ. ಈಗ ಆ ಒಂದು ಕೋಪದಿಂದಾನೆ, ಯಾಕಂದ್ರೆ ಹಾಲನ್ನ ಅಲ್ಲಿ ಹೋಗಿ ಹಾಕಬೇಕು ಅಂತ ಹೇಳಿ ತಗೊಂಡು ಹೋಗಿದ್ದಾರೆ ಜನ. ಆದ್ರೆ ಹಾಲನ್ನ ಡೈರಿಗೆ ಹಾಕಿದ್ರು ಕೂಡ ಡೈರಿಯಿಂದ ಹಾಲನ್ನು ತಗೊಂಡು ಹೋಗಿಲ್ಲ. ಅದೇ ಕಾರಣಕ್ಕಾಗಿ ಹಾಲನ್ನೇ ಚೆಲ್ಲಿದ್ದಾರೆ ಜನ. ಅಲ್ಲಿ ಕಾಡಅಂಕನಹಳ್ಳಿ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ. ಬೀಗವನ್ನ ಕೂಡ ಅಲ್ಲಿ ಮುರಿದು ಒಳಗೆ ಪ್ರವೇಶ ಮಾಡಿದ್ದಾರೆ. ಹಾಲು ಉತ್ಪಾದಕರ ಸಂಘ ಸೂಪರ್ ಸೀಡ್ ಆಗಿದೆ. ಈಗಾಗಲೇ ಚಲುವರಾಯಸ್ವಾಮಿ ಮೇಲೆ ಆರೋಪವನ್ನ ಮಾಡಿದ್ದು, ಸೂಪರ್ ಸೀಡ್ ಆದಂತಹ ಈ ಒಂದು ಡೈರಿಯನ್ನ ಮತ್ತೆ ಕೋರ್ಟ್ ಮೊರೆ ಹೋಗಿ ಅಲ್ಲಿ ಬೀಗ ತೆಗೆಸುವಂತ ಕೆಲಸವನ್ನ ಜನ ಮಾಡಿದ್ದಾರೆ. ಬಟ್ ಈಗ ಹಾಲು ತಗೊಳ್ತಾ ಇಲ್ಲ ಅನ್ನುವಂತಹ ಆರೋಪದಲ್ಲಿ ರಾಜಕೀಯ ಇದೆ ಅನ್ನೋದು ಅವರ ಸ್ಥಳೀಯರ ಆಕ್ರೋಶ ಹಾಗೇನೆ ಆರೋಪ. ಸೂಪರ್ ಸೀಡ್ ಮಾಡೋದು ಏನಾದ್ರು ಅಲ್ಲಿ ಅವ್ಯವಹಾರ ಆಗಿದ್ದರೆ ಸೂಪರ್ ಸೀಡ್ ಮಾಡಲಿಕ್ಕೆ ಸಹಕಾರಿ ಇಲಾಖೆಗೆ ಅವಕಾಶ ಅದು ಮಾಡ್ಕೊಳ್ಳಿ. ಆದರೆ ಹಾಲನ್ನ ತಗೊಳ್ದಂಗೆ ನಿರ್ದೇಶನ ಕೊಡೋಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಈಗ ಏನು ಉದ್ದೇಶ ಏನು, ನಮ್ಮ ರೈತರು ಹೇಳ್ತಾ ಇರೋದು ಸಂಘ ಉದ್ಘಾಟನೆ ಮಾಡವ್ರೆ, ಇಲ್ಲಿ ಸ್ಥಳೀಯ ಶಾಸಕರು ಮತ್ತು ಮಿನಿಸ್ಟ್ರನ್ನ ಹಾಕೊಂಡಿಲ್ಲ, ಕರೆಸಿಲ್ಲ, ಉದ್ಘಾಟನೆ ಮಾಡವ್ರೆ ಅಂತ ಹೇಳ್ತಾರೆ. ಈ ಒಂದು ಕೋಆಪ್ರೇಟಿವ್ನಲ್ಲಿ ಯಾರನ್ನೇ ಕರಿಬೇಕು ಅಂತ ಎಲ್ಲೂ ಆದೇಶ ಇಲ್ಲ. ಇದು ಸಂಘದ ಸದಸ್ಯರ ಸುಪ್ರೀಮು, ಇವರೇ ಸುಪ್ರೀಮು. ಯಾರನ್ನ ಬೇಕಾದ್ರೆ ಕರಿಬೋದು, ಕರೆದಲ್ಲ ಅವರೇ ಮಾಡ್ಕೋಬೋದು. ಅವ್ರನ್ನೇ ಕರಿಬೇಕು, ಇವ್ರನ್ನೇ ಕರಿಬೇಕು ಅಂತ ಹೇಳೋದಿಲ್ಲ. ಇಲ್ಲಿ ಎಲ್ಲೂ ಇಲ್ಲ ಇದು. ಯಾಕೆಂದ್ರೆ ಇದು ಸರ್ಕಾರದ ಸಂಸ್ಥೆ ಅಲ್ಲ, ಇದು ರೈತ ಸಂಸ್ಥೆ. ಇಲ್ಲಿ ರೈತರುಗಳೇ ಸುಪ್ರೀಮು, ಸರ್ಕಾರ ಅಲ್ಲ, ಅಧಿಕಾರಿಗಳಲ್ಲ. ಅವ್ರು ಉದ್ಘಾಟನೆಗೆ ಆದರೆ ಕರಿಬೋದು, ಕೈದಲ್ಲಿ ಇರ್ಬೋದು, ಅವ್ರು ಇಷ್ಟ ಇರೋದು, ಇವ್ರ ತೀರ್ಮಾನ. ಇಲ್ಲಿ ಏನು ಸ್ಥಳೀಯ ನಿರ್ದೇಶಕರು ಇದ್ದಾರಲ್ಲ, ಅವ್ರೇನು ಮಾಡ್ತಾಯಿದ್ದಾರೆ? ಈಗ ನಾಮಿನಿಯಾಗಿ ಬಂದವರಲ್ಲ, ಈಗ ಅವರೇನು ಸಮಸ್ಯೆ ಬಗೆಹರಿಸ್ತವ್ರೆ? ಯಾಕೆ 2 ತಿಂಗಳ ಸಂಬಳ ಕೊಡಿಸಿಲ್ಲ? ಸಂಬಳ ಕೊಡ್ಸೋಕೆ ಅಧಿಕಾರ ಇದೆ. ಇಲ್ಲಿ ಯಾವುದೋ ಸಮಸ್ಯೆ ಇದ್ದರೆ ಅವ್ರನ್ನ ಕಿತ್ತಾಕಿ ಒಂದು ಅಡ್ಮಿನಿಸ್ಟ್ರೇಟರ್ ಹಾಕಿ ಸಂಬಳ ಕೊಡಿಸ್ಬೇಕು, ಇದನ್ನು ಪೇಮೆಂಟ್ ಕೊಡಿಸ್ಬೇಕು ರೈತರಿಗೆ. 15 ದಿನಕ್ಕೆ ಒಂದ್ಸಲ ಪೇಮೆಂಟ್ ಬರಲೇಬೇಕು. ಚಲುವರಾಯಸ್ವಾಮಿನೇ ಮಾಡಿಸ್ತಾ ಇರೋದು ಅವರೇ. ಚಲುವರಾಯಸ್ವಾಮಿ ಅವ್ರ ಲೀಡರ್ಗಳು ಕೊಟ್ಟು ಅವ್ರ ಕಡೆ ಲೀಡರ್ಗಳಿಗೆ ಸಪೋರ್ಟ್ ಮಾಡ್ತಾವ್ರೆ. ನಮ್ಮದೇ ನಡಿಬೇಕು, ನಮ್ಮ ಅಧಿಕಾರನೇ ಬರಬೇಕು, ಅಲ್ಲಿ ನಮ್ಮದೇ ನಡಿಬೇಕು ಆ ಊರಲ್ಲಿ ಅಂತ ಅವರು ನಮ್ಮನ್ನ ಬಿಡ್ತಿಲ್ಲ. ಕಡೆ ಲೀಡರ್ಗಳಿಗೆ ಅವ್ರು ಫೋನ್ ಮಾಡಿಸಿ ಹಿಂಗೆ ಮಾಡಿ ಅಂತ ಚಲುವರಾಯಸ್ವಾಮಿನೇ ಹೇಳ್ಕೊಡ್ತಾರೆ. ನಮ್ಮೂರೇ ಎಲ್ಲ ಇತ್ತು. ನಾವು ಬೀದಿಗೆ ಬರ್ಬೇಕಾದ್ರೆ ಚಲುವರಾಯಸ್ವಾಮಿನೇ ಕಾರಣ. ಕಾಳೆನಹಳ್ಳಿಯವರು ನಮ್ಮೂರನ್ನ ಹಾಲು ತಗೋ ಬರಬೇಡಿ, ನಿಮ್ಮ ಹಾಲು ಹಾಕಿಸ್ಕೊಳ್ಳಲ್ಲ ಅಂತ ಕಾಳೆನಹಳ್ಳಿಯವ್ರಿಗೆ ಯಾರೋ ಫೋನ್ ಮಾಡಿ ಹೇಳವ್ರೆ. ಅವ್ರು ತರಬೇಡಿ ಅಂತಾನೆ ಹೇಳವ್ರೆ ಸರ್. ಅಧಿಕಾರಿಗಳು ಯಾರೋ ಫೋನ್ ಮಾಡಿ ಹೇಳಿರೋದಕ್ಕೆ ನಮ್ಮ ಹಾಲು ತಗೋ ಬರಬೇಡಿ ಅಂಕನಹಳ್ಳಿ ಗ್ರಾಮದವರು ಅಂತ ನಮ್ಗೆ ಹೇಳವ್ರೆ ಸರ್. ನಾವ್ ಇವಾಗ ಹಾಲೆಲ್ಲೂ ಹಾಕಿಲ್ಲ, ಅದಕ್ಕೆ ನೆಲ ಕುಯ್ತಿದೀವಿ. ಇದು ಸ್ವಾಮಿಗೌಡನ ಕಡೆಯಿಂದಾನೆ ನಮ್ಗೆ ಆಗಿರೋದು, ಅದು ಮೆಂಬರ್ಗಳಿಂದಾನೆ ಮಾಡ್ಸಿರೋದು, ಅದು ಒಂದು ಫೋನ್ ಕಾಲಿಂದಾನೆ ನಮ್ಗೆಲ್ಲರಿಗೂ ಇಷ್ಟು ಜನಕ್ಕೆಲ್ಲ ತೊಂದರೆ ಕೊಟ್ಟಿರೋದು. ಇವತ್ತು ನಾವು ನನ್ನ ಮಕ್ಕಳು ಬೀದಿಗೆ ಬರ್ಬೇಕಂದ್ರೆ ಸ್ವಾಮಿಗೌಡ ಮೆಂಬರು 2 ತಿಂಗಳಾಗಲೇ ಬಿಲ್ ಹಾಕಿ, ಅವ್ರೇನಾರ ಬಿಲ್ ಹಾಕ್ಲಿಲ್ಲ ಅಂದ್ರೆ ನಾವು ಕಾಯಕ್ಕಾಗಲ್ಲ, ನಾವು ಇಲ್ಲಿ ಸಾಯ್ಬೇಕಾಯ್ತದೆ ಸರ್. ಅವರಿಂದ ನಾವು ಸಾಯ್ಬೇಕಾಯ್ತದೆ, ಇಲ್ಲೇ ಸಾಯ್ಬೇಕಾಯ್ತದೆ. ನೇರವಾಗಿ ಸಚಿವರು ಫೋನ್ ಮಾಡಿ ನಮ್ಗೆ ಸೂಪರ್ ಸೀಲ್ ಮಾಡ್ಸಕ್ಕೆ ಒಂದೇ ದಿನಕ್ಕೆ ಸೂಪರ್ ಸೀಲ್ ಮಾಡ್ಸವ್ರೆ. ಫೋನ್ ಮಾಡಿ ಅಲ್ಲಿ ಒಂದೇ ದಿನ ಸೂಪರ್ ಸೀಲ್ ಮಾಡಿಸಿ ಮಾಜಿ ಸೆಕ್ರೆಟರಿ ಕೆಲಸ ಕೊಡ್ಲಿಲ್ಲ ಮಗನಿಗೆ ಅಂದ್ಬಿಟ್ಟು, ನಾವು ಸರ್ ಅಧ್ಯಕ್ಷರು, ನಾವು ಡೈರಿಲಿ ಮಾಜಿ ಸೆಕ್ರೆಟರಿ ಮಗನಿಗೆ ಕೆಲಸ ಕೊಡ್ಲಿಲ್ಲ, ಮಗನ್ ಕೊಡಕ್ಕಾಗಲ್ಲ ಸರ್. ಹಿಂದೆ ಹಗರಣಗಳು ನಡೆದ್ಬಿಟ್ಟವೆ ಅಂತ ಅವರು ಡೈರಿ ದುಡ್ಡು ಚೆನ್ನಾಗಿ ತಿಂದ್ಬಿಟ್ಟ ಸರ್. ಅದು ಬೇರೆಯವ್ರಿಗೆ ಕೊಟ್ಟರೆ ಇದಾಯ್ತು ಅಂದ್ಬಿಟ್ಟು ಮಗನಿಗೆ ಕೆಲಸ ಕೊಡ್ಬೇಕಂತೆ. ನಮಗೆ ಬಾಡಿಗಳೆಲ್ಲ ಇದ್ರಲ್ಲ, ಅವರು ಇದು ಸೆಕ್ರೆಟರಿನ ಆಯ್ಕೆ ಮಾಡಿದ್ರು ಸರ್. ಆಯ್ಕೆ ಮಾಡಿದ್ರೆ ಅವು ಆಯ್ಕೆ ಸರಿ ಇಲ್ಲ, ನನ್ನ ಮಗನಿಗೆ ಕೆಲಸ ಕೊಡಬೇಕು. ತಿರ್ಗಾ ಆಯ್ಕೆ ಆಗಿರೋ ಇವ್ರನ್ನ ಬೇರೆ ಇದು ಮಾಡಿದ್ರು. ತಿರ್ಗಾ ಕೋರ್ಟಿಂದ ಆಯ್ಕೆ ಮಾಡಿರೋ ಸೆಕ್ರೆಟರಿನ ತಗೊಂಬಂದ್ರು. ಆ ಹುಡುಗಿ ಸೆಕ್ರೆಟರಿ ಹುಡುಗಿ ಕುಂಡ್ರಿಸಿದ್ಮೇಲೆ ಆ ಹುಡುಗಿನೇ ದೌರ್ಜನ್ಯ ಮಾಡಕ್ ಹೋದ್ರು ಸರ್. ಆ ಸೆಕ್ರೆಟರಿನ ತಿರ್ಗಾ ಜನಗಳ ಮೇಲೆ ದೌರ್ಜನ್ಯ ಮಾಡಕ್ ಬರ್ತಾರೆ ಸರ್. ಎಲ್ಲರೂ ಡೈರಿ ಓಪನ್ ಮಾಡಿದ್ದೀವಿ, ಹೊಸದಾಗಿ ಓಪನ್ ಮಾಡಿದ್ದೀವಿ ಸರ್. ಓಪನ್ ಮಾಡಿ ಬೀಗ ಹಾಕೊಂಡು ಪೊಲೀಸ್ನವರು ಎಲ್ಲ ಹೋಗಿದ್ದಾರೆ. ಏನು ಮಾಡ್ಕೂಡ್ದು ನೀವು ಎಲ್ಲ ಅಂತ ಹೇಳ್ತಾವ್ರೆ.